ನಮ್ಮ ಮಲೆನಾಡಲ್ಲಿ ಪೊರ್ಕೆ ಮಾಡೋದಕ್ಕೆ ಅಂತ ಯೂಸ್ ಮಾಡೋ ಅಂಥ ಗರಿ ಇದು. ಇದರ ಹೆಸರು ದಡಸ್ಲು ಹ್ಯಾಡ ಅಂತ. ನೀವು ಹೆಂಗೆ ತೆಂಗಿನ ಗರಿನ ಯೂಸ್ ಮಾಡ್ತೀರೋ ಅದೇ ಥರ ನಾವು ದಡಸ್ಲು ಗರಿನ ಯೂಸ್ ಮಾಡ್ತೀವಿ. ಹಳ್ಳಿಗಳಲ್ಲಿ ಜಾಸ್ತಿ ಕಲ್ಲು ಮಣ್ಣು ಎಲ್ಲ ಇರುತ್ತೆ ಅಂಗ್ಳ ಗುಡಿಸೋದಕ್ಕೆ, ಅದಕ್ಕೆ ಈ ಥರ ಹ್ಯಾಡನ ಯೂಸ್ ಮಾಡ್ತೀವಿ. ಇದ್ರ ಕಡ್ಡಿ ತೆಂಗಿನ ಗರಿ ಕಡ್ಡಿಗಿಂತ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ, ಹಾಗಾಗಿ ಇದನ್ನ ಯೂಸ್ ಮಾಡ್ತೀವಿ. ಇದು ಹಳ್ಳಿಗಳಲ್ಲಿ ಸಿಗಲ್ಲ, ಕಾಡಲ್ಲಿ ಸಿಗುತ್ತೆ. ಹಾಗಾಗಿ ನಾವು ಕಾಡಿಗೆ ಹೋಗಿ ಅದನ್ನ ಕಡ್ಕೊಂಬಂದು ಮನೆಗೆ ತಂದು ಎಲ್ಲ ಬೇರೆ ಮಾಡಿ ಪೊರ್ಕೆ ಮಾಡ್ಕೋತೀವಿ. ನಮ್ಮ ಹಳ್ಳಿಗಳಲ್ಲಿ ಇದನ್ನು ಪೊರ್ಕೆ ಅಂತ ನಾವು ಕರಿಯಲ್ಲ, ನಮ್ಮ ಸೈಡಲ್ಲಿ ಹಿಡಿ ಅಂತ ಕರಿತೀವಿ. ಹಿಡಿನ ಯೂಸ್ ಮಾಡ್ತೀವಿ. ಮತ್ತು ಈ ಗರಿನ ಜಾಸ್ತಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಮನೆಗೆಲ್ಲ ನೀರು ಹಾರತ್ತೆ ಅಂತ ಸುತ್ತ ಪ್ರೊಟೆಕ್ಷನ್ಗೋಸ್ಕರ ತಟ್ಟಿ ಅಂತ ಕಟ್ತೀವಿ. ಹಾಗೆ ಮದುವೆ ಮನೇಲಿ ಚಪ್ರ ಹಾಕ್ತೀವಿ, ಕೌಂಟ್ ಚಪ್ರ ಎಲ್ಲ ಹಾಕ್ತೀವಿ, ಅದಕ್ಕಾಗಿ ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಇದ್ರ ಹೆಸರು ದಡಸ್ಲು ಹ್ಯಾಡ ಅಂತ. ಥ್ಯಾಂಕ್ ಯು.